ಜೂನ್ 21 ವರ್ಷದಲ್ಲೇ ದೀರ್ಘ ದಿನ. ಆದರೆ ಇದರ ಮಹತ್ವ ಇಷ್ಟು ಮಾತ್ರವಲ್ಲ. 2014ರಲ್ಲಿ ಭಾರತವು ವಿಶ್ವ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಆಲೋಚನೆಯನ್ನ ಮುಂದಿಟ್ಟಿತು. 177 ದೇಶಗಳು ತಕ್ಷಣವೇ ಬೆಂಬಲಿಸಿದ್ವು. ಇದು ಭಾರತದ ಸಾಂಸ್ಕೃತಿಕ ರಾಜತಂತ್ರದ ಸ್ಪಷ್ಟ ಉದಾಹರಣೆ. ಇಂದು ಯೋಗವನ್ನ 180ಕ್ಕೂ ಹೆಚ್ಚು ದೇಶಗಳಲ್ಲಿ ಅಭ್ಯಾಸ ಮಾಡಲಾಗ್ತಿದೆ. ಇದು ಕೇವಲ ವ್ಯಾಯಾಮವಲ್ಲ, ಮನಸ್ಸು, ದೇಹ ಮತ್ತು ಆತ್ಮದ ಐಕ್ಯವನ್ನ ಸಾಧಿಸುವ ತತ್ವ. ಮಾನಸಿಕ ಒತ್ತಡದಿಂದ ಹಿಡಿದು ಜೀವನ ಶೈಲಿಯ ಕಾಯಿಲೆಗಳವರೆಗೆ ಯೋಗವು ಸಮಗ್ರ ಪರಿಹಾರವನ್ನ ನೀಡುತ್ತದೆ. ಇದು ಸುಸ್ಥಿರ ಅಭಿವೃದ್ಧಿ ಗುರಿ 3ರ ಉತ್ತಮ ಆರೋಗ್ಯ ಮತ್ತು ಸುಖಾಶಯದ ಹಾದಿಯಲ್ಲಿದೆ. ಈ ವರ್ಷದ ಥೀಮ್ ಏನ್ ಗೊತ್ತಾ? ಒಂದು ಭೂಮಿ, ಒಂದು ಆರೋಗ್ಯಕ್ಕಾಗಿ ಯೋಗ. ಒಬ್ಬ ವ್ಯಕ್ತಿಯ ಆರೋಗ್ಯ ಈಗ ಎಲ್ಲ ಜೀವಿಗಳೊಂದಿಗೆ, ಇಡೀ ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿದೆ. ನಮ್ಮ ಉಸಿರಾಟ ಶುದ್ಧವಾದಾಗ ಭೂಮಿಯ ವಾತಾವರಣವು ಶುದ್ಧವಾಗುತ್ತದೆ. ನಮ್ಮ ಮನಸ್ಸು ಶಾಂತವಾದರೆ ಆ ಶಾಂತಿ ಸಮಾಜವನ್ನ ಆವರಿಸುತ್ತದೆ. ಯೋಗ ನಮಗೆ ನಮ್ಮ ಆರೋಗ್ಯ, ಮಾನವತೆಯ ಆರೋಗ್ಯ, ಭೂಮಿಯ ಆರೋಗ್ಯ ನೆನಪಿಸುತ್ತದೆ. ಇವೆಲ್ಲವೂ ಪರಸ್ಪರ ಅವಲಂಬಿತ. ಈ ಜೂನ್ 21ರಂದು ಯೋಗವನ್ನ ಕೇವಲ ಅಭ್ಯಾಸವಲ್ಲ, ಜೀವನ ಶೈಲಿಯಾಗಿ ಆಯ್ಕೆ ಮಾಡೋಣ. ಸ್ವಾಸ್ಥ್ಯಕ್ಕಾಗಿ, ಶಾಂತಿಗಾಗಿ ಮತ್ತು ನಮ್ಮ ಒಂದೇ ಭೂಮಿಗಾಗಿ.